ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 66ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಯುಕ್ತನಲ್ಲಿ ಬುದ್ಧಿ ಇರೋದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅಯುಕ್ತನ ಅಂತಃಕರಣದಲ್ಲಿ ಭಾವನೆ ಕೂಡ ಇರೋದಿಲ್ಲ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು? ಅದಕ್ಕೆ ಉತ್ತರ ಏನು ಅಂತಂದ್ರೆ, ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅಧೀನನಾಗಿರುವಂತಹ ವಿಷಯಗಳಲ್ಲಿ ಆಸಕ್ತನಾದ ಮನುಷ್ಯನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಇರೋದಿಲ್ಲ ಅನ್ನೋದು ಹಾಗಿರ್ಲಿ, ಅವನಲ್ಲಿ ಭಾವನೆ ಕೂಡ ಇರೋದಿಲ್ಲ ಅಂದ್ರೆ ಅರ್ಥ ಏನು? ಮೊದಲು ಅವನಲ್ಲಿ ಬುದ್ಧಿ ಇಲ್ಲ, ಭಾವನೆ ಕೂಡ ಇಲ್ಲ ಅಂತಂದ್ಮೇಲೆ ಇನ್ನು ಆ ಬುದ್ಧಿ ಭಗವಂತನಲ್ಲಿ ಸ್ಥಿರವಾಗೋದು ಹೇಗೆ? ಆ ವಿಷಯ ಅಂತೂ ಇನ್ನೂ ದೂರನೇ ಉಳಿತು ಅಂತ ಹೇಳ್ತಾ ಇದ್ದಾರೆ. ವಿಷಯಗಳಲ್ಲಿ ಆಸಕ್ತಿ ಇರೋದ್ರಿಂದ ಅವನು ಪರಮಾತ್ಮ ಸ್ವರೂಪದ ಚಿಂತನೆಯನ್ನೇ ಅವನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಮೈಂಡಲ್ಲಿ ಎಲ್ಲ ಬರೀ ಐಹಿಕದ ವಿಚಾರ, ಆಸ್ತಿ, ಅಂತಸ್ತು, ಪದವಿ ಇಂಥದ್ರ ಬಗ್ಗೆನೇ ಯೋಚನೆ ಇದ್ದಾಗ ಭಗವಂತನ ವಿಷಯಕ್ಕಲ್ಲಿ ಜಾಗ ಎಲ್ಲಿದೆ ಅಲ್ವಾ? ಈಗ ಯಾರು ಭಗವಂತನ ವಿಷಯಗಳನ್ನೇ ಅವನ ಚಿತ್ತದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ತುಂಬಿಸ್ಕೊಂಡಿರ್ತಾನೋ ಅವನಿಗೆ ಐಹಿಕದ ಆಸಕ್ತಿ ಇರೋದಿಲ್ಲ, ಅವನಿಗೆ ಐಹಿಕಕ್ಕೆ ಜಾಗನೇ ಇರೋದಿಲ್ಲ. ಆ ರೀತಿ ನಾವು ಆಧ್ಯಾತ್ಮಿಕತೆಯನ್ನು ತುಂಬಿಸ್ಕೊಳ್ಬೇಕು. ಇಲ್ಲಿ ಯಾವಾಗಲೂ ಐಹಿಕದಲ್ಲೇ ಅವನ ಮನಸ್ಸಿರೋದು, ಆ ಐಹಿಕ ವಿಷಯಗಳಲ್ಲೇ ಅವನಿಗೆ ಆಸಕ್ತಿ ಇರೋದು. ಅಂಥ ಒಬ್ಬ ಮನುಷ್ಯನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಫಸ್ಟೇ ಇರೋದಿಲ್ಲ, ಅವನಲ್ಲಿ ಭಾವನೆ ಕೂಡ ಇರೋದಿಲ್ಲ ಅಂತಂದಮೇಲೆ ಇನ್ನು ಆ ಬುದ್ಧಿ ಭಗವಂತನಲ್ಲಿ ಸ್ಥಿರ ಆಗೋದು ಅಂತಂದರೆ ಅದು ದೂರದ ಮಾತು ಅಂತ ಹೇಳ್ತಾ ಇದ್ದಾರೆ. ಸೊ ವಿಷಯಗಳಲ್ಲಿ ಆಸಕ್ತಿ ಇರೋದ್ರಿಂದ ಅವನು ಆ ಭಗವಂತನ ಸ್ವರೂಪದ ಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನ ಮನಸ್ಸು ನಿರಂತರವಾಗಿ ಆ ವಿಷಯಗಳಲ್ಲೇ ರಮಿಸ್ತಾ ಇರುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾರೆ. ಸಿಂಪಲ್ಲು, ಯಾರಿಗೆ ಐಹಿಕದಲ್ಲಿ ಆಸಕ್ತಿ ಇರುತ್ತೋ ಅವನು ಅದರಲ್ಲೇ ರಮಿಸ್ತಾ ಇರ್ತಾನೆ. ಯಾರಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರುತ್ತೋ ಅವರು ಆಧ್ಯಾತ್ಮಿಕದ ವಿಷಯಗಳಲ್ಲಿ ರಮಿಸ್ತಾರೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾವನಾಹೀನ ಮನುಷ್ಯನಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ, ಇದರ ಅಭಿಪ್ರಾಯ ಏನು? ಉತ್ತರ ಏನು ಅಂತಂದ್ರೆ, ಪರಮಾನಂದ ಮತ್ತೆ ಶಾಂತಿಯ ಸಮುದ್ರನಾದಂತಹ ಪರಮಾತ್ಮನ ಚಿಂತನೆ ಇದೆಯಲ್ಲ, ಅದಾಗದೇ ಇರುವಂತಹ ಕಾರಣದಿಂದಾನೇ ಆಯುಕ್ತನ ಮನಸ್ಸು ಯಾವಾಗಲೂ ವಿಕ್ಷಿಪ್ತವಾಗಿರತ್ತೆ. ಇವಾಗ ಯಾವುದನ್ನ ನಾವು ಚಿಂತನೆ ಮಾಡ್ತಿರ್ತೀವೋ ಅದೇ ಒಂದು ರಿಯಾಕ್ಷನ್ ನಮ್ಮ ಒಳಗಡೆ ಆಗ್ತಾ ಇರುತ್ತಲ್ವಾ. ಈಗ ಯಾವಾಗಲೂ ಕೋಪದಿಂದ ಮಾತಾಡ್ತಾ ಇರ್ತಾರಲ್ಲ, ಅವ್ರ ಜೊತೆಯಲ್ಲೇ ನಾವು ಯಾವಾಗಲೂ ಇದ್ದಾಗ ಏನಾಗುತ್ತೆ, ಅವ್ರು ಯಾವ ರೀತಿ ನಡ್ಕೊಳ್ತಾರೋ ಅದ್ರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ ಅಲ್ವಾ. ಈಗ ಪರಮಾತ್ಮ ಹೇಗಿದ್ದಾನೆ, ಪರಮಾನಂದ, ಅವನು ಶಾಂತಿಯ ಸಮುದ್ರ, ಅವನು ಆಯಿತಾ. ಅವನ ಚಿಂತನೆಯನ್ನು ಯಾವಾಗಲೂ ನಾವು ಮಾಡ್ತಾ ಇದ್ರೆ ಅದರ ಒಂದು ರಿಯಾಕ್ಷನ್ ನಮ್ಮ ಮೇಲೆ ಆಗುತ್ತೆ. ನಮ್ಮಲ್ಲೂ ಕೂಡ ಒಂದು ಸ್ವಲ್ಪ ಆದರೂ ಆನಂದ, ಶಾಂತಿ ಅನ್ನೋದು ಇರುತ್ತೆ. ಆದರೆ ಯಾರು ಅಯುಕ್ತನಾಗಿರ್ತಾನೋ ಅವನ ಮನಸ್ಸು ಯಾವಾಗಲೂ ವಿಕ್ಷುಪ್ತತೆಯಲ್ಲಿರುತ್ತೆ. ಯಾಕೆ? ಅವನು ಭಗವಂತನ ಚಿಂತನೆ ಮಾಡೋದಿಲ್ಲ. ಅವನಲ್ಲಿ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಈರ್ಷೆ ಇದೇ ಇರುತ್ತೆ. ಯಾವಾಗಲೂ ಅವನಲ್ಲಿ ಬೇಗುದಿ ಮತ್ತು ವ್ಯಾಕುಲತೆ, ಯಾವಾಗಲೂ ಚಡ ಅಂತಿರೋದು, ಸಿಡಿಸಿಡ ಅಂತ ಹೇಳೋದು, ಈ ರೀತಿ ಇರ್ತಾನೆ. ಮತ್ತು ಯಾವಾಗಲೂ ದುಃಖದಿಂದ ತುಂಬಿರ್ತಾನೆ. ಅದಕ್ಕೋಸ್ಕರನೇ ಅವನಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ ಅನ್ನೋದೇ ಇದರ ಒಂದು ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಶಾಂತಿ ರಹಿತನಾಗಿರ್ತಾನಲ್ಲ ಅಂಥ ಮನುಷ್ಯನಿಗೆ ಸುಖ ಹೇಗೆ ತಾನೇ ಸಿಗಬಲ್ಲದು? ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈಗ ನಮ್ಮ ಚಿತ್ತದಲ್ಲಿ ಶಾಂತಿನೇ ಹುಟ್ಟಲಿಲ್ಲ ಅಂತಂದ್ರೆ ಎಲ್ಲಿ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಯಾವುದೇ ನೀವು ಉಪಾಯನೇ ಮಾಡಿಬಿಡಿ, ನಿಜವಾಗ್ಲೂ ಅಂಥ ಮನುಷ್ಯನಿಗೆ ಸುಖ ಅನ್ನೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಚಿತ್ತದಲ್ಲಿ ಶಾಂತಿ ಇರಬೇಕು, ಆಗಲೇ ನಮಗೆ ಸುಖ ಅನ್ನೋದು ಸಿಗೋದು. ಅದಕ್ಕೆ ಶಾಂತವಾಗಿ ಇಟ್ಕೋಬೇಕು ನಮ್ಮ ಮನಸ್ಸನ್ನು, ಆಯಿತಾ. ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೋ ಸುಖ ತಂತಾನಾಗೆ ಬರುತ್ತೆ. ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಲ್ಲಿ ಮತ್ತು ನಿದ್ರೆ, ಆಲಸ್ಯ ಮತ್ತು ಪ್ರಮಾದದಲ್ಲಿ ಭ್ರಮೆಯಿಂದ ಯಾವ ಸುಖದ ಭಾಸವಾಗುತ್ತೋ, ಅಂದರೆ ಅರ್ಥ ಏನು, ನಾವು ಇವಾಗ ನಮ್ಮ ಇಂದ್ರಿಯಗಳನ್ನು ಅದರ ವಿಷಯಗಳಲ್ಲಿ ಅದನ್ನು ಸಂಯೋಗ ಮಾಡ್ತೀವಲ್ವಾ. ಈಗ ಕಣ್ಣು ಏನೋ ಒಂದು ನೋಡಬೇಕು ಅಂತ ಇಷ್ಟಪಡುತ್ತೆ, ಅದನ್ನು ನೋಡ್ತೀವಿ, ಅದರ ಸಂಯೋಗ ಆಗುತ್ತೆ ಕಣ್ಣಿಗೂ ಆ ವಿಷಯಕ್ಕೂ. ಮತ್ತು ನಿದ್ರೆ, ಆಲಸ್ಯ
ಇದರಿಂದ ಎಲ್ಲ ನಮಗೆ ಅನಿಸುತ್ತೆ, ಓ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅಷ್ಟು ಸುಖ ಸಿಗುತ್ತಪ್ಪ ಅಂತ ನಮ್ಗೆ ಅನಿಸುತ್ತೆ. ಇದೆಲ್ಲ ಸುಖದ ಭಾಸ, ನಿಜವಾದ ಸುಖ ಅಲ್ಲ, ಸುಖದ ಥರ ನಮಗೆ ಅದರ ಭಾಸವಾಗೋದು ಅಷ್ಟೇ. ಅದು ವಾಸ್ತವದಲ್ಲಿ ಸುಖವಾಗಿರೋದಿಲ್ಲ. ಅದು ಯಾವಾಗಲೂ ದುಃಖದ ಹೇತುವಾಗುತ್ತೆ. ಅಂದರೆ ವಸ್ತುತಃ ಅದು ದುಃಖನೇ ಆಗಿದೆ. ನಮಗೇನಿಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ಸುಖ ಅಂತ ಅನ್ನಿಸ್ತಾ ಇದೆಯೋ, ಸುಖ ಅಲ್ಲ, ಅದು ಅನ್ನಿಸ್ತಾ ಇದೆ. ನಾವು ಅಂದ್ಕೊಂಡಿದ್ದೀವಿ ಅದನ್ನು ಸುಖ ಅಂತ. ಯಾಕಂದರೆ ನಮಗೆ ನಿಜವಾದ ಸುಖದ ಅನುಭವ ಆಗಿಲ್ವಲ್ಲ. ಈಗ ಸುಖ ಅಂತಂದರೆ ಕಂಟಿನ್ಯೂಯಸ್ ಆಗಿ ಸುಖ ಇರಬೇಕಪ್ಪ. ಏನಕ್ಕೆ ಅದು ಸ್ವಲ್ಪ ಇದ್ದು ಆಮೇಲೆ ನಮಗೆ ದುಃಖ ಬರುತ್ತೆ? ಅದು ನಿಜವಾದ ಸುಖ ಅಲ್ಲ, ಅದು ಅದರ ಛಾಯೆ ಥರ. ನಮಗೆ ಅದು ಅಂದ್ಕೊಂಡಿರೋದ್ರಿಂದ ನಮ್ಗೆ ಅನಿಸುತ್ತೆ ಅಷ್ಟೇ. ದುಃಖದ ಅಭಾವ ಇರೋದ್ರಿಂದ ಅಲ್ಲಿ ಸ್ವಲ್ಪ ಸುಖ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ. ಆದರೆ ಇದು ನಿಜವಾಗ್ಲೂ ಸುಖ ಅಲ್ವೇ ಅಲ್ಲ, ಇದು ದುಃಖ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿರೋದು, ಶಾಂತಿರಹಿತನಾಗಿರುವಂಥ ಮನುಷ್ಯನಿಗೆ ಸುಖ ಅನ್ನೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಶಾಂತಿ ಮತ್ತು ಸುಖ ಬೇಕಾದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.